ಬೆಂಗಳೂರು ಕನ್ಸುಗರ ನಗ ಹಚ್ಚಚ್ಚ ಹಸಿರಿನ ಉದ್ಯಾನವನಗಳು, ಗಿಜಿಗೂಡುವ ಬೆಂದಿಗಲು, ಆಶಾಕಿರಣ್. ಆದರೆ ಅಭಯ ಸುಂದಯ ಹಣ್ಣನೆಲ್ಲ ಲುಂಗಿ ಬಿಟ್ಟಿದೆ. ಕ್ರೂರವಾಗಿ ಒಮ್ಮೆಲೆ ಕತ್ತಲು ಆವರಿಸಿಕೊಂಡಿದೆ. ನಗರ ಮೇಲೆ ದಾಳಿಯಾಗಿದೆ. ಒಂದು ಕಾದಲ್ಲಿ ಮಲ್ಲಿಗೆಯ ಸುವಾಸನೆ ಬೆರೆತುತ್ತಿದ್ದ ಗಾಳಿಯಲ್ಲಿ ಆಗ ಒಂದು ಭಯಾನಕ ವಾಸನೆ, ಕೊಲೆ, ಸಾವು. ಇದೆಲ್ಲ ಸಣ್ಣ ಪುಟ್ಟದಾಗಿ ಶುರುವಾಯಿತು. ವಿಚಿತ್ರ ಹತ್ತನೆಗೆ ಗುಸುಗುಸು, ಅಸಾಮಾನ್ಯ ಆಕ್ರಮಣಶೀಲತೆ. ಯಾರಿಗೂ ಸತಿ ತಿಳಿದಿರಲಿಲ್ಲ. ತಡವಾಗುವವರೆಗೂ ಬೆಂಗಳೂರಿನ ಹತ್ತ ಆಗ ಬೇಟೆಯಾಡುವ ಮಾದಾನ್, ಸತ್ತವರ್ ಗುಂಪುಗಳು ಬೆಂದಿಗಳಲ್ಲಿ ಓಡಾಡುತ್ತಿವೆ. ಅವುಗ ಕಣ್ಣುಗಳು ಖಾಲಿ ಮತ್ತು ಹಸಿದವು. ಅವುಗಳ ನರರಾರೆಟ್ ಒಂದು ಭಯಾನಕ ಸಂಗೀತ. ಉದ್ಯಾನಗರ ನಗ ಈಗ ಶಾಪಗ್ರಸ್ತ ನಗ. ಜೀವಂತವಾಗಿರುವರು ಬೇದಿಂದ ಅಡಗಿಕೊಂಡಿದ್ದಾರೆ. ಅವರ ಸುಬರ್ಕ್ ಒಂದು ದುವಂಸವಪ್ನವಾಗಿ ಮಾರ್ಪಟ್ಟಿದೆ. ಆಶಾ ಕಳೆದು ಹೋದಂತೆ ಕಾಣುತ್ತಿದೆ. ಆದರೆ ಕತ್ತಲೆಯಾದ ಗಂಟೆಗಳಲ್ಲಿ ಬರರು ಬತ್ತಾರೆ. ಸೂರ್ಯ ಮುಳುಗುತ್ತಿದ್ದಂತೆ ಆಕಾಶ ರಕ್ತದ ಬಣ್ಣಕ್ಕೆ ತಿರುಗಿತು. ಬೆಂಗಳೂರನ್ನು ಆವರಿಸಿದ ಭಯಾನಕತೆಗೆ ಇದೊಂದು ಭಯಾನಕ ಸಂಕೇತ. ಸುದ್ದಿಗಳಲ್ಲಿ ಎಲ್ಲೆಡೆಯಿಂದಲೂ ಗೊಂದದ ಚಿತ್ರಗಳನ್ನು ಪ್ರಸಾರ ಮಾಡಲಾಗುತ್ತಿತ್ತು. ಯುವ ಡೆಕ್ಕಿ ಅರಸ್ ನಂಬಲಾಗದೆ ನೋಡುತ್ತಿದ್ದ. ಅವನ ನಗ, ಅವನ ಮನೆ ನಾಶವಾಗುತ್ತಿತ್ತು. ಅವನು ತನ್ನ ಫೋನ್ ಅನ್ನು ಹಿಡಿದನು. ತಣ್ಣನೆಯ ಲೋಹವು ಅವನ ಹೊಟ್ಟೆಯಲ್ಲಿ ಉರಿಯುತ್ತಿದ್ದ ಬೆಕ್ಕೆ ವ್ಯತಿರಿಕ್ತವಾಗಿತ್ತು. ಅವನು ಒನ್ನನ್ನಾದರೂ ಮಾಡಬೇಕಿತ್ತು. ಅವನು ಕಾರ್ಯನಿರ್ವಹಿಸಬೇಕಿತ್ತು. ನಗರದಾದ್ಯಂತ ವೈದ್ಯಕೀಯ ವಿದ್ಯಾರ್ಥಿನಿ ಗೀತಾ ಬಲಿಪಶುವಿಗೆ ಚಿಕಿತ್ಸೆ ನೀಡುತ್ತಿದ್ದಾಗ ವಾಕರಿಕೆಯನ್ನು ತಡೆದುಕೊಂಡಳು. ಕಡಿತದ ಗುರುತುಗಳು, ಪಾಲಿ ಕಣ್ಣುಗಳು, ಅದರ ಕ್ರಂಬರಿ, ಇದೆಲ್ಲ ಒಂದು ಹಾರರ್ ಸಿನಿಮಾದ ದರ್ಶಿದಂತೆ ಇತ್ತು. ಆದರೆ ಇದು ನಿಜ. ಅನುಭವಿ ಪೊಲೀಸ್ ಅಧಿಕಾರಿ ಅವೈಗ್ ಗೊಂದಲದ ನಡುವೆ ನಿಂತಿದ್ದರು. ಅವರ ಮುಖ ಗಂಭೀರವಾಗಿತ್ತು. ಅವರು ಹಿಂಸೆಯನ್ನು ನೋಡಿದ್ದರು, ಆದರೆ ಇದಕ್ಕೆ ಇನ್ನೂ ಅವರನ್ನು ಸಿದ್ಧಪಡಿಸಿರಲಿಲ್ಲ. ಸತ್ತವರು ನಿರ್ದಯರಾಗಿದ್ದರು. ಯಾವುದೇ ಮಿತಿಯಿಲ್ಲದ ಪ್ರಮುಖ ಹಸಿವಿನಿಂದ ಅದೇ ಸ್ವಲ್ಪ ಬ್ರೋತಿದ್ದರು. ಒಂದು ಕಾಲದಲ್ಲಿ ಹೆಮ್ಮೆಯ ಸಂಕೇತಗಳಾಗಿದ್ದ ಹೆಗ್ಗುರುತುಗಳು ಆಗ ನಗರದ ಪತನದ ಭಯಾನಕ ಜನಾಪನೆಗಳಾಗಿವೆ. ಹವ್ಯವಾದ ವಿಧಾನಸೌಧ, ಅದರ ಗಾಂಭೀರ್ಯವು ಅದರ ಮೆಟ್ಟಿಲುಗಳ ಮೇಲೆ ಸುಳಿದಾಡು ಸತ್ತವರ ನೆಲುಗಳಿಂದ ಕಳಂಕಿತವಾಗಿದೆ. ಲಾಲ್ಬಾಗ್ನ ಹಸಿರು ಸಸಿಗಳು ಯಾವುದೇ ಸಾಂತ್ವನ ನೀಡಲಿಲ್ಲ. ಒಂದು ಕಾಲದಲ್ಲಿ ಶಾಂತವಾಗಿದ್ದ ಹಾದಿಗಳು ಸತ್ತವರ ನರಳಾಟದಿಂದ ಬಟಿಗ್ವನಿಸಿದವು. ಕೊಲೆಯುತ್ತಿರುವ ಎಲೆಗಳ ವಾಸನೆ ಮತ್ತು ಇನ್ನೂ ಹೆಚ್ಚು ಭಯಾನಕವಾದ ವಾಸನೆಯಿಂದ ಗಾಳಿ ತುಂಬಿತ್ತು. ಬೆಂಗಳೂರಿನ ಆಧುನಿಕತೆಯ ಸಂಕೇತವಾದ ಯುಬಿಸಿಡಿ ನಿರ್ಜನವಾಗಿತ್ತು. ಅದರ ನಯವಾದ ಗಾಜಿನ ಮುಂಗಗಳು ಕೆಳಗಿನ ಪಾಲಿ ಬದಿಗಳಲ್ಲಿ ಸುಳಿದಾಡುವ ಸತ್ತವರ ವಿರೂಪಗೊಂಡ ವ್ಯಕ್ತಿಗಳನ್ನು ಪ್ರತಿಬಿಂಬಿಸುತ್ತವೆ. ನಗರ ಹೊದ್ದೆ ಬದಿಟ್ ನಿಂತು ಹೋಗಿದೆ. ರಾತ್ರಿಯನ್ನು ಆಲಿತು. ಅರಸ್, ಗುತ್ತ ಮತ್ತು ಅವೇ. ಆ ಭಯಾನಕ ರಾತ್ರಿಯಲ್ಲಿ ವಿಟಿಯಿಂದ ತುಟ್ಟಿಗೆ ಸೇರಿದ 3 ಜೀವಗಳು. ಹೋರಾಡಲು ತಮ್ಮದೇ ಆದ ಕನ್ಶಲಿಗಳು, ತಮ್ಮದೇ ಆದ ಭಯಗಳು, ತಮ್ಮದೇ ಆದ ಕಾರಗಳನ್ನು ಹೊಂದಿದ್ದಾರೆ. ಅವರು ಬೆಂಗಳೂರಿನ ಕೊನೆಯ ಆಶಾಕಿರಣ್. ಅರಸ್ ತನ್ನ ಸುರುಕ ಚಿಂತನೆ ಮತ್ತು ತಾಂತ್ರಿಕ ಪರಿಣತಿಯಿಂದ ನಗದ ವಿವಸಲೆಗಳನ್ನು ಹ್ಯಾಕ್ ಮಾಡಿದನು. ಆ ಭಯಾನಕತೆಯನ್ನು ಬಿಚ್ಚಿಟ್ಟದನ್ನು ಅರನ್ ಮಾಡಿಕೊಳ್ಳಲು ಅವನಿಗೆ ಮಾಹಿತಿ, ಒಂದು ಮಾರ್ಗ ಬೇಕಿತ್ತು. ಸುದ್ದಿ ಫೈಲ್ಗಳು, ಸಂಶೋಧನಾ ಡೇಟಾಬೇಸ್ಗಳು, ಒಂದು ಸುಳಿವು ನೀಡಬಲ್ಲ ಯಾವುದನ್ನಾದರೂ ಅವನು ಸ್ಕ್ಯಾನ್ ಮಾಡಿದನು. ವೈದ್ಯಕೀಯ ಜಿಮ್ಯಾನದಿಂದ ಶಸ್ತ್ರಸಜ್ಜಿತಲಾದ ಗಾತ ವೈಜ್ಞಾನಿಕ ವಿವರಣೆಗಾಗಿ ಸೋಂಗನ್ನು ತಡೆಯುವ ಮಾರ್ಗಕ್ಕಾಗಿ ಹುಡುಕಿದರು. ಅವಳು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಮಾದರಿಗಳನ್ನು ಸಂಗ್ರಹಿಸಿ ಸೋಂಕಿತರನ್ನು ಅಧ್ಯಯನ ಮಾಡಿ ಚಿಕಿತ್ಸೆಗಾಗಿ ಹಾತೊರೆಯುತ್ತಿದ್ದ. ಗೊಂದಲದ ವಿರುದ್ಧ ಗುರಾಣಿಯಾದ ಅಭಾವಿ ದನಿವರಿಯದೆ ಹೋರಾಡಿದರು. ಬದುಕುಳಿದವರನ್ನು ರಕ್ಷಿಸಿದರು, ಗುಂಪನ್ನು ತಡೆದರು. ಅವರ ಪ್ರತಿಯೊಂದು ಕ್ರಮವು ಅವರ ಅಚ್ಚಲ ಹಜ್ಜರ್ಯಕ್ಕೆ ಸಾಕ್ಷಿಯಾಗಿದೆ. ಅವನಿಗೆ ನಗ ತಿಳಿದಿತ್ತು. ಅವನಿಗೆ ಅದರ ತಿಳಿದಿತ್ತು. ಅವನು ಬಿಟ್ಟು ಕೊಡುತ್ತಿರಲಿಲ್ಲ. ಅವರ ಪ್ರಯಾಣ ಅಪಾಯದಿಂದ ಕೂಡಿತ್ತು. ಸತ್ತವರು ನಿರ್ದಯರಾಗಿದ್ದರು. ಪ್ರತಿ ಗಂಟೆಗೂ ಅವರ ಸಂಖ್ಯೆ ಹೆಚ್ಚಾಗುತ್ತಿತ್ತು. ಆದರೆ ಹತಾಶೆಯ ನಡುವೆ ಆಶಾಕಿರ ಮೂಡಿತು. ಒಂದು ಮಾದರಿ, ಒಂದು ಸುಳಿವು, ಗೊಂದಲದಲ್ಲಿ ಒಂದು ಪಿಸೋ ಮಾತು. ಪೋಕಾವಗೆ ಹರಡುವಿಕೆಯ ಮೂಲ ಅವರು ಭಾವಿಸಿದ್ದಕ್ಕಿಂತ ಹತ್ತಿರದಲ್ಲಿದೆ. ಆದರೆ ಅವರು ಆಳವಾಗಿ ಹೋದಂತೆ ಅವರು ಊಹಿಸಿದ್ದಕ್ಕಿಂತ ಹೆಚ್ಚು ಜ್ಞಾನಕ ಸತ್ಯವನ್ನು ಬಹಿರಂಗಪಡಿಸಿದರು.
ಇದು ಯಾವುದೇ ಯಾದೃಚ್ಛಿಕ ಹರಡುವಿಕೆಯಾಗಿರಲಿಲ್ಲ. ಇದು ಯೋಜಿತವಾಗಿತ್ತು. ಮತ್ತು ಸೂತ್ರಧಾರ ಇನ್ನೂ ಹೊರಗಿದ್ದಾನೆ. ಸತ್ತವರ ಗುಂಪಿನ ಆಚೆಗೆ ಭಯೋತ್ಪಾದನೆಯ ಆಳ್ವಿಕೆಯನ್ನು ನಡೆಸುತ್ತಿದ್ದಾನೆ. ಬೆಂಗಳೂರು ಅಂಚಿನಲ್ಲಿದೆ. ಅದರ ಭವಿಷ್ಯ ಅತಂತ್ರವಾಗಿದೆ. ಯುದ್ಧವಾಗಷ್ಟೇ ಪ್ರಾರಂಭವಾಗಿದೆ.